ಮುಂಚೆ ಒಂದು ಸ್ವಲ್ಪ ನನಗೆ ಫೈನಾನ್ಷಿಯಲ್ ಇಶ್ಯೂಸ್ ಇತ್ತು. ಈಗ ನಂದು 5ನೇ ವಾರ ಇಲ್ಲಿ ರಾಯರ ಹತ್ರ ಬಂದಿದ್ದು. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ನಂದು ಒಂದಿಷ್ಟು ದುಡ್ಡು ಬರೋದಿತ್ತೆಲ್ಲ ದುಡ್ಡು ಬಂತು. 3-4 ಇಯರ್ಸಿಂದ ದುಡ್ಡು ಬರ್ತಾನೆ ಇರಲಿಲ್ಲ. ಸೊ ಅದು ಇದು ಅಡಚಣೆಗೆಲ್ಲ ಆಗ್ತಾಯಿತ್ತು. ಈಗ ಸಲೀಸಾಗಿ ದುಡ್ಡು ಬಂತು, ಎಲ್ಲ ರಾಯರ ಕೃಪೆಯಿಂದ ಅಂತ ಹಂಗೆ ಕರ್ಸ್ಕೊಂಡಿದ್ದಾರೆ. ನಾವು ಆ್ಯಕ್ಚುಲಿ ಬರಬೇಕು ಅಂತೇಳಿ ಬಂದಿಲ್ಲ, ಏನೋ ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆಮೇಲೆ ನೆಕ್ಸ್ಟ್ ವಾರ ಸಂಕಲ್ಪ ಮಾಡ್ಕೊಂಡ್ವಿ. ಆಮೇಲೆ ಈಸಿಯಾಗಿ ಬರ್ತಾಯಿದ್ವಿ, ಯಾವುದು ಅಡಚಣೆ ಇಲ್ಲ, ಏನೂ ಇಲ್ಲ, ಹೋಗಬೇಕು ಅಂತ ಏನೂ ಇಲ್ಲ, ಆರಾಮಾಗಿ ಬರ್ತಾಯಿದ್ವಿ, ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ವಿ. ಎಲ್ಲ ಕರೆಕ್ಟಾಗಿ ಆಗ್ತಾಯಿದೆ, ನಮ್ಮದು ಕೆಲಸಗಳು ಸಲೀಸಾಗಿ ಆಗ್ತಾಯಿದೆ. ಅವರಿಗೆ ದೇವರು ಇದ್ದೇ ಇದ್ದಾನೆ. ಅದರಲ್ಲಿ ರಾಯರ ನಂಬಿದರಂತೂ ಕಾಪಾಡ್ತಾರೆ. ನಂದು ಅನಿಸಿಕೆಯಿಂದ ಕಾಪಾಡ್ತಾರೆ. ಬರ್ಬೋದು, ಎಲ್ಲ ಕಷ್ಟಗಳು ದೂರ ಆಗುತ್ತೆ, ಆರಾಮಾಗಿ ಇರ್ಬೋದು. ನನ್ನ ಪ್ರಕಾರ ಆರಾಮಾಗಿ ಇರ್ಬೋದು. ಅವರು ಮುಂದೆ ತುಂಬ ಬದಲಾವಣೆ ಆಗಿದೆ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅನ್ನಿಸ್ತಾ ಇದೆ ನಮಗೆ, ನಮ್ಮ ಮನೆಯವ್ರಿಗೆ, ಎಲ್ರಿಗೂ. ಒಂದು ಸ್ವಲ್ಪ ನನಗೆ ಪ್ರಾಬ್ಲಮ್ಸ್ ಇತ್ತು, ಸ್ವಲ್ಪ ಸಾಲ್ವ್ ಆಗಿದೆ. ಪರ್ಸ್ನಲಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ. ಇದು ನಂದು 5ನೇ ವಾರ. ಇನ್ನು ನೋಡೋಣ ಮುಂದೆ. ರಾಯರ ಕೃಪೆ ನಿಮ್ಮ ಮೇಲೆ ಆಗಲಿ ಅಂತ ಅನ್ನೋದು ನನ್ನ ಆಸೆ ಅಷ್ಟೆ.